ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಬೆಳಿಗ್ಗೆ ಎದ್ದು ಎಲ್ಲ ಕೆಲಸನ ಮುಗಿಸಿ ಇವಾಗ ದೊತ್ತಿನ ರೆಡಿ ಮಾಡಿ ನನಗೆ ಬರೋದಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದೀನಿ. ಬ್ರೇಕ್ಫಾಸ್ಟಲ್ಲಿ ಇವತ್ತು ಸಿಂಪಲ್ ಆಗಿರುತ್ತೆ ನಮ್ಮದು ಪ್ರತಿದಿನ ಬ್ರೇಕ್ಫಾಸ್ಟ್. ಮ್ಯೂಸ್ಲಿ ಮಾಡೋಣ ಅಂತ ಡ್ರೈ ಫ್ರೂಟ್ಸ್ ಮ್ಯೂಸ್ಲಿನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಜಿಮ್ಮಿಗೆ ಹೋಗೋಕ್ಕಿಂತ ಮುಂಚೆ ಲೈಟಾಗಿ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ಅದನ್ನು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ನನ್ನಲ್ಲಿ ಏನೋ ಒಂಥರ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿನೇ ಆಗಿದೆ ಅಂತ ಹೇಳ್ತೀನಿ. ಏನು ಕೆಲಸ ಮಾಡೋದಕ್ಕೂ ತುಂಬ ಸುಸ್ತಾಗ್ತಿತ್ತು, ಬಟ್ ಇವಾಗ ಎಷ್ಟು ಬೇಕಾದರೂ ನಿಂತ್ಕೊಂಡು ಕೆಲಸ ಮಾಡ್ತೀನಿ. ಆರಾಮಾಗಿ ಹೋಲ್ ಡೇ ಮೋಟಿವೇಟೆಡ್ ಆಗಿ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ನನ್ನ ಡೇನ ಸ್ಟಾರ್ಟ್ ಮಾಡಿಕೊಂಡು ಆರಾಮಾಗಿ ನಾನು ನನ್ನ ದಿನಚರಿನ ಮಾಡ್ಕೊಂಡು ಹೋಗ್ತೀನಿ. ಸೊ ದಿಸ್ ಈಸ್ ದ ಪವರ್ ಆಫ್ ಫಿಟ್ನೆಸ್ ಜರ್ನಿ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಜಿಮ್ ಎಲ್ಲ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದು ಪ್ರೋಟೀನ್ ಶೇಕ್ನ ಕುಡಿಯೋಣ ಅಂತ ಅದನ್ನು ರೆಡಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಪ್ರೋಟೀನ್ ಶೇಕ್ ಎಲ್ಲ ಕುಡ್ದಾಯಿತು. ಸೊ ಜಿಮ್ಮಿಂದ ಬಂದು ಪ್ರೋಟೀನ್ ಶೇಕ್ ಕುಡಿದು ಇವಾಗ ತಿಂಡಿ ತಿನ್ನಬೇಕು. ಸೊ ತಿಂಡಿಯಲ್ಲಿ ಇವತ್ತು ಇಡ್ಲಿ, ಹಾಗೆ ಸ್ವಲ್ಪ ಸಾಂಬಾರಿದೆ ಇಲ್ಲಿ, ಹಾಗೆ ಚಟ್ನಿ, ಸೊ ಎಲ್ಲ ಇದೆ. ಸೊ ಇವಾಗ ಅದನ್ನು ತಿನ್ನೋದು, ಅದಾದಮೇಲೆ ಇದ್ರತಿ ಬರೋಷ್ಟಿಗೆ ಅಡುಗೆ ಮಾಡೋದು. ಸೊ ಇವೆಲ್ಲ ಕೆಲಸ ಇದೆ. ಸೊ ಬನ್ನಿ ಈಗ ಫಸ್ಟ್ ತಿಂಡಿ ತಿನ್ಬೇಡ, ಇದು ಟಿ ವಿ ನೋಡ್ತಾ. ಮುಂಚೆ ನಾನು ಎಷ್ಟೊಂದು ತಪ್ಪು ಮಾಡ್ತಾಯಿದ್ದೆ ಅನ್ನೋದು ಇವಾಗ ನನಗೆ ಗೊತ್ತಾಗ್ತಾ ಇದೆ. ಸೊ ಈ ಫಿಟ್ನೆಸ್ ಜರ್ನಿಗೆ ಜಾಯ್ನ್ ಆದಮೇಲೆ ನನಗೆ ಯಾರ ಹೆಲ್ಪ್ ಇಲ್ದಲೇನೋ ಆರಾಮಾಗಿ ಒಂದೊಂದು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಸೊ ಮುಂಚೆ ಎಲ್ಲ ನನಗೆ ಒಂದು ಬಕೆಟ್ ಎತ್ತಿ ಬಟ್ಟೆ ಇಡೋಕ್ಕಾಗ್ತಾ ಇರಲಿಲ್ಲ, ಬಟ್ ಇವಾಗ ಆರಾಮಾಗಿ ಎಲ್ಲ ಕೆಲಸನೂ ನಾನು ಎಷ್ಟು ಭಾರ ಇದ್ದರೂ ಆರಾಮಾಗಿ ಎತ್ಕೊಂಡು ನಾನು ಆರಾಮಾಗಿ ಆ ಕೆಲಸಗಳನ್ನ ಮಾಡ್ತೀನಿ. ಸೊ ಈ ರೀತಿ ಒಂದು ಕೆಲಸ ಮಾಡುವಾಗ ಒಂದು ಕಾನ್ಫಿಡೆಂಟಿಂದ ಮಾಡ್ತೀವಿ ಅಲ್ವಾ, ಅದು ಬೇಕಾಗಿರುತ್ತೆ. ನಾವು ಕಾನ್ಫಿಡೆಂಟ್ ಆಗಿದ್ದರೆ ಆಟೋಮೆಟಿಕ್ಕಾಗಿ ನಮ್ಮ ಆಪೋಸಿಟ್ ಇರೋ ರೆಸ್ಪೆಕ್ಟು, ಪ್ರೀತಿ, ಕೇರ್ ಏನು ಬೇಕಾಗಿರುತ್ತೆ ಆಟೋಮೆಟಿಕ್ಕಾಗಿ ಎಲ್ಲ ಕೂಡ ಸಿಗುತ್ತೆ. ಯಾವಾಗ ನಮ್ಮನ್ನು ನಾವು ಡಿಸ್ರೆಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆಗ ಬೇರೆಯವರು ನಮ್ಮನ್ನು ರೆಸ್ಪೆಕ್ಟ್ ಮಾಡ್ತಿಲ್ಲ, ಕೇರ್ ಮಾಡ್ತಿಲ್ಲ ಅನ್ನೋದು ನಮಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಮಾಡ್ತಾ ಇದ್ದೀರಾ? ಯಾರು ಚಪ್ಪಲಿ ಹಾಕತ್ತಾ ಇರೋದು? ನೀನು ಅಂದರೆ ಯಾರು? ಧೃತಿ. ಆಯಿತಾ ಸ್ಕೂಲು ನಿಮ್ಮದು? ಹಾಂ ಆಯಿತಾ? ಎಲ್ಲಿಗೆ ಹೋಗ್ತಿದ್ದೀರಾ? ಯಾಕೆ ಹೋಗ್ತಿದ್ದೀರಾ ಊರಿಗೆ? ಹಸು ನೋಡೋಕೆ ಹೋಗ್ತಿದ್ದೀರಾ? ಓ, ಇವಾಗ ನಾವು ಊರಿಗೆ ಹೊರಟ್ವಿ. ಸೊ ಸುಮಾರು ದಿನ ಆಗೋಗಿತ್ತು. ಸೊ ಅವಳಿಗೆ ರಜಾ ಬಂದಾಗ ಹೋಗಿ ಅವಳನ್ನ ವಾಪಸ್ ಕರ್ಕೊಂಬಂದಾಗ ನಾವು ಹೋಗಿದ್ದು. ಆಲ್ಮೋಸ್ಟ್ 2 months ಆಗೋಗಿತ್ತು. ಜೊತೆ ಹೋಗಬೇಕು, ಅವ್ರನ್ನೆಲ್ಲ ಮಾತಾಡಿಸ್ಬೇಕು ಅಂತ ತುಂಬ ಇಷ್ಟಪಡ್ತಿದ್ಲು. ಸೊ ಹಾಗಾಗಿ ಹೋಗೋಣ ಅಂತ ಹೊರಟ್ವಿ. ಹೋಗ್ತಾನೆ ಮಲ್ಕೊಂಡ್ಬಿಟ್ಲು, ಬಿಕಾಸ್ ಅವಳದು ಮಲಗೋ ಟೈಮು ಅವಳದು. ಹಾಗಾಗಿ ನಿದ್ದೆ ಮಾಡಲು ಈ ಪ್ರಕೃತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನಾನು ಹಳ್ಳಿಗೆ ಹೋಗ್ತಿದ್ದೀನಿ ಅಂತ ಅಂದರೆ ಹಳ್ಳಿಗೆ ಹೋಗ್ತಿದ್ದೀನಾ ಅಂತ ಅನಿಸಲ್ಲ. ಸೊ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿ ವ್ಯೂನ ಎಂಜಾಯ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ನೀವೇ ನೋಡ್ತಿದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಫುಲ್ ಆಫ್ ಗ್ರೀನರೀಸ್. ಇದ್ರ ಜೊತೆ
ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಮಜಾ ಇರುತ್ತೆ ಅಲ್ವಾ. ಎಷ್ಟು ಜನಕ್ಕೆ ಇದೆ ತುಂಬ ಇಷ್ಟ ಆಗುತ್ತೆ ಕಮೆಂಟಲ್ಲಿ ತಿಳಿಸಿ. ಅಲ್ಲ ಹಾಗೆ ಬರ್ತಾ ಮಧ್ಯಾಹ್ನ ಊಟ ಮಾಡಬೇಕು. ಮಳೆ ಕೂಡ ಸ್ಟಾರ್ಟ್ ಆಗಿಬಿಟ್ಟು ಹಾಗೆ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು. ತಿರ್ಗೋ ಫೈನಲಿ ರೀಚ್ ಆಗಿ ಬಂದ ತಕ್ಷಣವೇ ಅವಳು ಸೈಕಲ್ನ ಮಿಸ್ ಮಾಡ್ಕೊಂಡಿದ್ದೀನಿ, ನಾನು ಹೊಡಿಬೇಕು ಅಂತ ಹಠ ಮಾಡಿಕೊಂಡು ಸೈಕಲ್ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗೆ ನನ್ನ ಸುತ್ತ ಅಲ್ಲಿ ಮೇಲಿರೋವಂಥ ಸ್ಕೈನ ನೋಡಿಕೊಂಡು ಅವಳ ಮಾತಾಡೋದನ್ನ ಕೇಳಿಸ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ ನಂತರ ಅವಳು ಹಸುನ ನೋಡಬೇಕು ಅಂದ್ಲು, ಅಲ್ಲಿಗೂ ಕರ್ಕೊಂಡೋಗಿ ಅವರು ಅಜ್ಜಿ ತಾತನ ಜೊತೆ ಹರಟೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಇದಾಗಿತ್ತು ಇವತ್ತಿನ ನಮ್ಮ ಚಿಕ್ಕದಾದ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.